ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ, ಕೋಲಾರ ಕೃಷಿ ಇಲಾಖೆ ಹಾಗೂ ಕೋಲಾರ ಜಿಲ್ಲಾ ರೈತ ಮೋರ್ಚಾ ಸಹಯೋಗದಲ್ಲಿ ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ನಿನ್ನೆ ಕೃಷಿ ಭೂಮಿ ಉಳಿಸಿ ಅಭಿಯಾನದ ಅಂಗವಾಗಿ ನೈಸರ್ಗಿಕ ಕೃಷಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾ ಆಂಜನಪ್ಪ, ಮಾವು ಮಂಡಳಿಯ ಮಾಜಿ ಅಧ್ಯಕ್ಷ ವಾಸುದೇವ್, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬೊಮ್ಮನಹಳ್ಳಿ ಆನಂದ್, ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ನಿವೃತ್ತ ವಿಜ್ಞಾನಿ ಡಾ ನಾಚೇಗೌಡ, ಹಿರಿಯ ವಿಜ್ಞಾನಿ ಹಾಗೂ ಕೆವಿಕೆ ಮುಖ್ಯಸ್ಥರಾದ ಡಾ ಶಿವಾನಂದ ಹೊಂಗಲ್, ಮಣ್ಣು ವಿಜ್ಞಾನಿ ಡಾ ಅನಿಲ್ ಕುಮಾರ್ ಸೇರಿದಂತೆ ಪ್ರಗತಿಪರ ಕೃಷಿಕರು ಪಾಲ್ಗೊಂಡಿದ್ದರು. ಇದೇ ವೇಳೆ ವಿಜ್ಞಾನಿಗಳು ಪ್ರಸ್ತುತ ದಿನಗಳಲ್ಲಿ ರಾಸಾಯನಿಕ ಮುಕ್ತ ಕೃಷಿಯ ಅಗತ್ಯತೆಯನ್ನು ಒತ್ತಿ ಹೇಳಿದರು. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮತ್ತು ಪರಂಪರಾಗತ್ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ನೈಸರ್ಗಿಕ ಕೃಷಿ ಕೈಗೊಳ್ಳುವ ರೈತರಿಗೆ ಸರ್ಕಾರ ನೀಡುತ್ತಿರುವ ಭಾರಿ ಉತ್ತೇಜನ ಹಾಗೂ ಸೌಲಭ್ಯಗಳ ಬಗ್ಗೆ ವಿವರಿಸಿದರು. ಬಳಿಕ ದೂರದರ್ಶನದೊಂದಿಗೆ ಪ್ರಗತಿಪರ ಕೃಷಿಕ ಸಂಪತ್ ಕುಮಾರ್, ಈ ಕಾರ್ಯಾಗಾರದಿಂದ ತಮಗೆ ನೈಸರ್ಗಿಕ ಕೃಷಿಯ ಮಹತ್ವ ತಿಳಿಯಿತು. ರಾಸಾಯನಿಕ ಗೊಬ್ಬರಗಳಿಗೆ ಹಣ ಖರ್ಚು ಮಾಡುವ ಬದಲು ಮನೆಯಲ್ಲೇ ಜೀವಾಮೃತ ತಯಾರಿಸಿ ಭೂಮಿ ಉಳಿಸುವ ಸಂಕಲ್ಪ ಮಾಡಿದ್ದೇವೆ ಎಂದರು. ತಿಂಗಳು ಉಳುಮೆ ಮಾಡಲ್ಲ, ನೀರು ಕೊಡೋದಿಲ್ಲ, ಒಳ್ಳೆ ಫಸಲಿದೆ. ಮತ್ತೆ 35 ತರದ ಹಣ್ಣಿನ ಗಿಲ್ಲಿಗೆ ಹಾಕೊಂಡಿದ್ದೀನಿ. ಎಲ್ಲ ಫಸಲು 2 ವರ್ಷ 3 ವರ್ಷಕ್ಕೆ ಹೋಗಿದೆ. ಎಲ್ಲ ಫಸಲಿಗೆ ಬಂದಿದೆ. ಯಾವುದೇ ತರದ ಗೊಬ್ಬರ ಬೇಕಾಗಿಲ್ಲ, ಔಷಧಿ ಬೇಕಾಗಿಲ್ಲ. ಮತ್ತೆ ಈ ಔಷಧಿ ಅದು ಇದು ಹಾಕೊಂಡು ಕಾಯಿಲೆಗಳು ಬರೋದಕ್ಕಿಂತ ಮಣ್ಣು ಉಳಿಸೋದು ಮತ್ತೆ ಆರೋಗ್ಯ ಉಳಿದ್ರೆ ಅದಕ್ಕಿಂತ ಭಾಗ್ಯ ಯಾವುದೂ ಇಲ್ಲ. ರೈತ ಮಹಿಳೆ ಶಾರದಮ್ಮ, ಸಾವಯವ ಮತ್ತು ಪಾರಂಪರಿಕ ಕೃಷಿ ಪದ್ಧತಿಗಳ ಬಗ್ಗೆ ವಿಜ್ಞಾನಿಗಳು ಸರಳವಾಗಿ ಹೇಳಿಕೊಟ್ಟಿದ್ದಾರೆ. ಸರ್ಕಾರದ ಯೋಜನೆಗಳ ಮಾಹಿತಿ ಸಿಕ್ಕಿರುವುದು ಸಣ್ಣ ರೈತರಿಗೆ ತುಂಬಾ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ರಾಸಾಯನಿಕ ಮುಕ್ತವಾಗಿ ವ್ಯವಸಾಯ ಮಾಡ್ತಾ ಇದೀವಿ ಸರ್. ನಾವು ಅದರಿಂದ ಒಳ್ಳೆ ಆರೋಗ್ಯಕರವಾಗಿರುವಂತಹ ಆಹಾರ ಸಿಗ್ತಾ ಇದೆ. ಆದ್ರೆ ಸಿಗುವಂತ ಬೆಲೆನೂ ನಮ್ಗೆ ಜಾಸ್ತಿನೇ ಸಿಗ್ತಾ ಇದೆ ಸರ್. ರಾಸಾಯನಿಕ ಬಳಸೋದಕ್ಕಿಂತನೂ ಜಾಸ್ತಿ ಬೆಲೆ ಇದೆ. ಆರೋಗ್ಯವಾಗಿ ಇದೀವಿ ಸರ್ ನಾವು. ಡಾ ಶಿವಾನಂದ ಹೊಂಗಲ್, ಕೃಷಿ ಭೂಮಿಯ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ. ತಡೆಯಲು ಖೇತ್ ಬಚಾವೋ ಅಭಿಯಾನದಡಿ ರೈತರಿಗೆ ನೈಸರ್ಗಿಕ ಕೃಷಿಯತ್ತ ವಾಲುವಂತೆ ಪ್ರೇರೇಪಿಸುತ್ತಿದ್ದೇವೆ. ಸರ್ಕಾರದ ಯೋಜನೆಗಳನ್ನು ಬಳಸಿಕೊಂಡು ರೈತರು ಸುಸ್ಥಿರ ಕೃಷಿಗೆ ಮುಂದಾಗಬೇಕು ಎಂದು ಕರೆ ನೀಡಿದರು. ರಸಗೊಬ್ಬರಗಳನ್ನ, ರಾಸಾಯನಿಕಗಳನ್ನ ಬಳಕೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕಾಗಿ, ಅದರ ಜೊತೆಗೆ ಈಗ ಮುಂಗಾರು ಪ್ರಾರಂಭ ಆಗ್ತಾ ಇರೋದ್ರಿಂದ ಮುಂಗಾರಿನಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು, ಯಾವೆಲ್ಲ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಬೇಕು ಮತ್ತು ಸರ್ಕಾರದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಾವು ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡ್ತಾ ಇದ್ದೀವಿ. ಡಾ ಅನಿಲ್ ಕುಮಾರ್, ರಾಸಾಯನಿಕಗಳ ಅತಿಯಾದ ಬಳಕೆಯಿಂದ ಮಣ್ಣಿನಲ್ಲಿರುವ ಮಿತ್ರಜೀವಿಗಳು ನಾಶವಾಗುತ್ತಿವೆ. ಜೀವಾಮೃತ ಮತ್ತು ಬೀಜಾಮೃತದ ಬಳಕೆಯಿಂದ ಮಣ್ಣಿನ ಫಲವತ್ತತೆಯನ್ನು ಮತ್ತೆ ನೈಸರ್ಗಿಕವಾಗಿ ಹೆಚ್ಚಿಸಲು ಸಾಧ್ಯವಿದೆ. ರೈತರು ಮಣ್ಣಿನ ಪರೀಕ್ಷೆಗೆ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತಿರೋ ಹಾಗೆ ಪೀಡನಾಶಕಗಳಾಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು, ಅದು ಅತಿ ದುಷ್ಪರಿಣಾಮಗಳನ್ನ ಬೀರ್ತಾ ಇರೋದ್ರಿಂದ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೈಸರ್ಗಿಕವಾಗಿ ಯಾವ ರೀತಿ ನಾವು ಕೀಟಗಳನ್ನ ನಿಯಂತ್ರಣ ಮಾಡಬಹುದು, ರೋಗಗಳನ್ನ ತಡೆಗಟ್ಟೆ ಮಾಡಬಹುದು ಅಂತೇಳಿ ಈ ಒಂದು ನೈಸರ್ಗಿಕ ಕೃಷಿ ಕಾರ್ಯಕ್ರಮದಲ್ಲಿ ನಾವು ಅವರಿಗೆ ರೈತರಿಗೆ ತಿಳಿಸ್ಕೊಡ್ತಾ ಇದ್ದೇವೆ.